ವಿಡಿಯೋದಲ್ಲಿ ಬಂದು ನಿಮಗೆ ಫ್ಲೋರೋಟ್ ಐಫೋನ್ ಹ್ಯಾಕ್ ಎಲ್ಲ ಫಂಕ್ಷನ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಯಾಕಂದರೆ ನನ್ನ ಕಸ್ಟಮರ್ಸ್ಗೆ ಆಗಲೇ ಒಂದು ವಿಡಿಯೋನೇ ಇರಲಿಲ್ಲ, ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಈ ಹ್ಯಾಕ್ ಬಂದ್ಬಿಟ್ಟು ಯಾವ ಥರ ಯೂಸ್ ಮಾಡ್ಬೋದು ಅಂದರೆ, ಪಕ್ಕದಲ್ಲಿ ಯಾರಿಗಾದ್ರೂ ಡೌಟ್ ಬರುತ್ತೆ ಅನ್ನೋ ಟೈಮಲ್ಲಿ ಈ ಹ್ಯಾಕ್ ನಾರ್ಮಲ್ ಗೇಮ್ ಓಪನ್ ಮಾಡಿದ್ರೆ ಬ್ರೋ ಎಲ್ಲ ಸ್ಕ್ರೀನ್ ಮೇಲೆ ತೋರಿಸ್ತಿದೆ ಅಂತಿರಲ್ಲ, ಅದಕ್ಕೆ ಎನೇಬಲ್ ಸೈಲೆಂಟ್ ಮೋಡ್ ಅಂತ ಇದೆಯಲ್ಲ, ಸೈಲೆಂಟ್ ಮೋಡ್ ಆನ್ ಮಾಡಿದ್ರೆ ನೀವು ಗೇಮ್ ಓಪನ್ ಮಾಡಿದ್ರೆ ಮೋಡ್ ಮೇಲೆ ಶೋ ಆಗಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ರೀಮ್ ಪ್ರೂಫ್ ಅಂತ ಇದೆ ಅಲ್ವಾ, ಸ್ಟ್ರೀಮ್ ಪ್ರೂಫ್ ಏನಾದರೂ ಕ್ಲಿಕ್ ಮಾಡಿದ್ರೆ ನೀವು ನಾರ್ಮಲ್ ಸ್ಕ್ರೀನ್ ರೆಕಾರ್ಡು ಏನು ಮಾಡಿದ್ರು, ನಿಮ್ಮ ರೆಕಾರ್ಡು ಸ್ಕ್ರೀನ್ ಶಾಟು ಏನು ಮಾಡಿದ್ರು ನಿಮಗೆ ಕಾಣುತ್ತೆ, ಆಪೋಸಿಟ್ ನಿಮಗೆ ಮತ್ತೆ ಆ ವಿಡಿಯೋದಲ್ಲಿ ಕಾಣಲ್ಲ. ಎಕ್ಸಾಂಪಲ್ ನೋಡ್ತಾ ಇರ್ಬೋದು ಇಲ್ಲಿ ಸ್ಟ್ರೀಮ್ ಪ್ರೂಫ್ ಆನ್, ಇವಾಗ ಸ್ಟ್ರೀಮ್ ಪ್ರೂಫ್ ಆನ್ ಮಾಡ್ತೀನಿ ನೋಡಿ, ಆನ್ ಮಾಡಿದ್ದು ನಿಮಗೆ ಶೋ ಆಗಲ್ಲ, ಅದು ಸ್ಟಾಪ್ ಆಗಿಬಿಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು MSC ಅಂತ ಇದೆಯಲ್ಲ, ಇಲ್ಲಿ ಬಂದರೆ FPS ಇದೆ, ನೋ FPS ಲಿಮಿಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಬಂದ್ಬಿಟ್ಟು ಫುಲ್ ನೋಡಿ ಯಾವುದೇ ಗೇಮ್ ಆಗಲಿ ಜಾಸ್ತಿ ರನ್ ಆಗಲ್ಲ, 60 FPS ಆಗಿ ಯಾವುದೇ ಹ್ಯಾಕ್ ಆಗಲಿ ರನ್ ಆಗಲ್ಲ. ನೋಡ್ಬೋದು ಎಷ್ಟು ಸ್ಮೂತಾಗಿ ರನ್ ಆಗ್ತಿದೆ ನೋಡ್ಬೋದು. ನಾರ್ಮಲ್ ನೀವು ಗೇಮ್ ಆಡೋದಕ್ಕಿಂತ ಜಾಸ್ತಿ ಡಬಲ್ ಸ್ಮೂತಾಗಿ ರನ್ ಆಗುತ್ತೆ, 60 FPS ಆಗಿ ರನ್ ಆಗುತ್ತೆ. ಫ್ರೀ ಫೈರ್ ಬಂದ್ಬಿಟ್ಟು 30 FPS, ಲಾಸ್ಟ್ 60 FPS ಅಲ್ಲಿ ಹ್ಯಾಕ್ ಕೊಡುತ್ತೆ. ನೆಕ್ಸ್ಟ್ ಫ್ಯೂಚರ್ ಬಂದ್ಬಿಟ್ಟು ಇದರ ಜಾಸ್ತಿ ಮಿಕ್ಕಿದ್ದೆಲ್ಲ ಆಫ್ ಮಾಡ್ಕೊಂಡು ಆಡೋದೇ ಬೆಟ್ರು, ಯಾಕಂದರೆ ಮೇನ್ ಅಕೌಂಟಿಗೆ ಇವೆಲ್ಲ ರೆಕಮೆಂಡೆಡ್ ಇಲ್ಲ, ರಿಸ್ಕ್ ಮೇಲೆ ಯೂಸ್ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ವಿಡಿಯೋಸ್ ಹತ್ರ ಇದು ಬಂದ್ಬಿಟ್ಟು ನಿಮ್ಗೆ ಒಂದು ಫ್ಯೂಚರ್ ಅಂತೀನಿ. ಇದು ಬಂದ್ಬಿಟ್ಟು ಲೈನ್ ಇದೆ, ಕಾಣಿಸ್ತಿದೆ ಅಲ್ವಾ ಲೈನ್, ಈ ಥರ ಎನಿಮಿ ಮೇಲೆ ಒಬ್ಬೊಬ್ಬನ ಮೇಲೆ ಎನಿಮಿ ಮೇಲೆ ಲೈನ್ ಬರುತ್ತೆ. ಎನಿಮಿ ಇಲ್ಲೆಲ್ಲಿದೆ ನೋಡ್ರಿ, ಇಲ್ಲಿ ಲೈನ್ ಹೋಗ್ತಿದೆ ಅಂದರೆ ಇಲ್ಲಿ ಎನಿಮಿ ಮೂವ್ ಆಗ್ತಿದೆ ನೋಡ್ರಿ, ಲೈನ್ ಈ ಥರ ಬರುತ್ತೆ. ಲೈನ್ ಆಫ್ ಆನ್ ಮಾಡ್ಕೊಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಬಾಕ್ಸ್ ಅಂದರೆ ಎನಿಮಿಗೆ ಬಾಕ್ಸ್ ಟೈಪ್ ಬರುತ್ತೆ, ಇದು ಕಲರ್ ಎಲ್ಲ ನೀವು ಚೇಂಜ್ ಮಾಡ್ಕೊಬೋದು. ಕಾಣಿಸ್ತಿದೆ ಅಲ್ವಾ ಗ್ರೀನ್ ಕಲರ್ ಬಾಕ್ಸ್ ಬರುತ್ತೆ, ಏನು ಕಲರ್ ಚೇಂಜ್ ಮಾಡ್ಕೊಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಹೆಲ್ತ್, ಇದು ಆಫ್ ಮಾಡ್ತೀನಿ. ಎನಿಮಿ ಹೆಲ್ತ್ ಎಲ್ಲ ನೋಡ್ಬೋದು ನೀವು ಆರಾಮಾಗಿ, ಕಾಣಿಸ್ತಿದೆ ಎನಿಮಿ ಎಷ್ಟು ಹೆಲ್ತ್ ಐತೆ ಅದೆಲ್ಲ ನಿಮಗೆ ಶೋ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಕ್ ನೇಮ್, ಎನಿಮಿ ನೇಮ್ಸು ಎಲ್ಲ ಕಾಣುತ್ತೆ ನಿಮಗೆ, ಅಂದರೆ ಒಂದೊಂದು ನೇಮ್ ಆಲ್ಮೋಸ್ಟ್ ಐಫೋನಾಗ ಅಂದರೆ ಒಂದೊಂದು ಜಾಸ್ತಿ ನೇಮ್ಗಳು ಬ್ಲರ್ ಆಗ್ತದೆ, ಅದು ಹೆಸರು ಕ್ವಶನ್ ಮಾರ್ಕಲ್ಲಿ ಬರುತ್ತೆ. ಎನಿಮಿ ನೇಮ್ ಎಲ್ಲ ಕಾಣುತ್ತೆ ನೋಡ್ರಿ, ಕಾಣ್ತಾ ಇದೆಯಲ್ಲ ಅದೇ ಥರ ನೇಮ್ ಎಲ್ಲ ಶೋ ಆಗುತ್ತೆ. ನೆಕ್ಸ್ಟ್ ಪಿಕ್ಚರ್ ಬಂದ್ಬಿಟ್ಟು ಡಿಸ್ಟೆನ್ಸು, ಕಾಣಿಸ್ತಾ ಇದೆ ಅಲ್ವಾ ಎನಿಮಿ ಡಿಸ್ಟೆನ್ಸ್ ನೋಡ್ರಿ, 35 ಕಿಲೋಮೀಟರ್, 15 ಮೀಟರ್ ಈ ಥರ ತೋರಿಸುತ್ತೆ. 30 ಮೀಟರ್, 50 ಮೀಟರ್ ಎಷ್ಟು ಗ್ಯಾಪಲ್ಲಿ ಎನಿಮಿ ಇದಾನೆ ಅಂತ ತೋರಿಸುತ್ತೆ. ನೆಕ್ಸ್ಟ್ ನಿಯರ್ ಬೈ ಎನಿಮೀಸ್ ಕೌಂಟ್ ಅಂದರೆ ನಿಮ್ಗೆ ಕಾಣಿಸ್ತಿದೆ ಅಲ್ವಾ, ಸುತ್ತಮುತ್ತ ಮೀಡಿಯಂ ರೇಂಜಲ್ಲಿ 10 ಎನಿಮೀಸ್ ಇದ್ದಾರೆ ಅಂತ ತೋರಿಸ್ತೇವೆ ನೋಡ್ರಿ. ಇವಾಗ 8 ಆದರೂ ಆ ಥರ ಇದು ಕೂಡ ಆಪ್ಷನ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನೆಲ್ಲ ಆಫ್ ಮಾಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಎಂಬಾಟ್ ಪರಿಚಯ ಮಾಡ್ತೀನಿ. ಇದು ಸೈಲೆಂಟ್ ಎಂಬಾಟ್ ಅಂದರೆ, ಸೈಲೆಂಟ್ ಎಂಬಾಟ್ ನಿಮ್ಗೆ ಒಂದ್ಸತಿ ತೋರಿಸ್ತೀನಿ. ಸೈಲೆಂಟ್ ಎಂಬಾಟ್ ಅಂದರೆ ಎನಿಮಿ ಎಲ್ಲಿರ್ತಾನೆ ನೋಡ್ರಿ, ಲಾಸ್ಟ್ ಪಾಸ್ ಹೊಡೆದ್ರೆ ಎಲ್ಲ ಬಿಡುತ್ತೆ, ಕಾಣಿಸ್ತಾ ಇದೆ ಅಲ್ವಾ, ಎನಿಮಿ ಲಾಸ್ಟ್ ಪಾಸ್ ಹೊಡೆದ್ರೆ ಎಲ್ಲಿ ಹೊಡೆದ್ರೂ ಬಿಡುತ್ತೆ, ಕಾಣಿಸ್ತಾ ಇದೆ ಅಲ್ವಾ. ಇದನ್ನು ಸೈಲೆಂಟ್ ಎಂಬಾಟ್ ಅಂತೀವಿ. ಜಾಸ್ತಿ ನೀವು ಇಲ್ಲಿ ಹಿಟ್ ಬಾಕ್ಸ್ ಆಗಿ ನೋಡ್ಬೋದು, ನಿಯರೆಸ್ಟ್ ರ್ಯಾಂಡಮೈಸ್ ಹೆಡ್, ನೆಕ್, ಬಾಡಿ. ನೆಕ್ ಅಂದರೆ ಕತ್ತತ್ರ ಹೊಡೆದ್ರೆ ಬಿಡುತ್ತೆ, ಹೆಡ್ ಅಂದರೆ ಡೈರೆಕ್ಟ್ ಫುಲ್ ರೆಡ್, ನಿಯರೆಸ್ಟ್ ಅಂದರೆ ಡ್ರ್ಯಾಗ್ ಹೆಡ್ ಶಾಟು, ರ್ಯಾಂಡಮೈಸ್ ಅಂದರೆ ನೀವು ಕಸ್ಟಮೈಸೇಷನ್ ಟೈಪಲ್ಲಿ, ಬಾಡಿ ಅಂದರೆ ನೀವು ಬಾಡಿ ಆನ್ ಮಾಡ್ಕೊಂಡು ಆಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಬ್ರೋ ಫುಲ್ ರೆಡ್ ಹೊಡೆಯೋದು ಹೆಂಗೆ ಬ್ರೋ ಅಂತ ಕೇಳ್ತಿರ್ತೀರಾ, ಇಲ್ಲಿ ಕಾಣಿಸ್ತಿದೆ ಅಲ್ವಾ ಸೈಲೆಂಟ್ ಎಂಬಾಟ್ನ ಕ್ಲಿಕ್ ಮಾಡಿ ವಿಕ್ಟರ್ ಅಂತ ಟೈಪ್ ಮಾಡಿದ್ರೆ ಕಾಣಿಸ್ತಾ ಇದೆಯಲ್ಲ, ಇಲ್ಲೆಲ್ಲ ಇದ್ರ ಮೇಲೆ ಜಾಸ್ತಿ ಫುಲ್ ಎಲ್ಲರಿಗೂ ರೆಡ್ ಹೊಡಿಯೋದಂದ್ರೆ ಫೋರ್ಸ್ ಲಾಕ್ ಇದೆಯಲ್ಲ ಅದನ್ನ ಆನ್ ಮಾಡಿಕೊಂಡು ಇಲ್ಲಿ ಹೆಡ್ಗೆ ಸೆಲೆಕ್ಟ್ ಮಾಡಿಕೊಂಡು, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ FOV ಅಂತ ಇದೆಯಲ್ವ, FOVನ ಫುಲ್ ಮಾಡಿರಿ. FOV ಫುಲ್ ಮಾಡಿದ್ರೆ ಕಾಣಿಸ್ತಾ ಇದೆ ಅಲ್ವಾ, ನೀವು ತಲೆ ಮೇಲೆ ಅಪ್ಸೈಡ್ ಸೈಲೆಂಟ್ ಎಂಬುದು ಇದರಲ್ಲಿ ಆಲ್ಮೋಸ್ಟ್ ಯಾವುದೇ ಆಕರ್ಷಕದಲ್ಲಿ ಹೊಡೆದ್ಬಿಡ್ಬೋದು. ಬಾಡಿ ಹೆಡ್ಡು ಆ ಟೈಪ್ ಎಲ್ಲ ಬರುತ್ತೆ, ಫುಲ್ಲು ಡೇಂಜರ್ ಹಾಕಿದೆ, ಕಾಣಿಸ್ತಾ ಇದೆ ಅಲ್ವಾ, ಸಿಂಗಲ್ ಬಾಡಿ ಕೂಡ ಬೀಳಲ್ಲ, ನೋಡ್ತಾ ಇರ್ಬೋದು ನೀವು, ಡೇಂಜರ್ ಹಾಕಿದೆ ನೋಡಿ. ಈ ಟೈಪ್ ಐಫೋನ್ಗೆ ಬೆಸ್ಟ್ ಪ್ರೈಸಲ್ಲಿ ಕೂಡ ಸಿಗುತ್ತೆ ನಿಮಗೆ ನೋಡ್ರಿ, ಬೈ ಮಾಡ್ರಿ, ಅಷ್ಟು ಬೇಕಂದವರು ಬೈ ಮಾಡ್ಬೋದು. ರಿಲೀಸಬಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ, ಬೇಕಾದರೆ